यस न्यूज़ में आप सभी दर्शकों का स्वागत है। मैं आपके साथ इलियास बड़ेगा। जैसा कि आप देख सकते हैं कि आज हम शहर बीजापुर के चांदनी हॉल में मौजूद हैं। आज यहाँ पर सुविधा सामाजिक ग्रुप जो हमेशा अपने सोशल वर्क के लिए आगे रहता है, फयाज कलादगी साहब के नेतृत्व में हर साल रमज़ान हो या होली हो या दिवाली हो, हमारे एक हिंदुस्तान को सबको साथ में लेकर चलने के सभी कार्यक्रम इनके नेतृत्व में किए जाते हैं। इसी के चलते आज जो रमज़ान का महीना चला हुआ है, यहाँ पर इफ्तार का इंतज़ाम भी किया गया था, जिसमें मंगोली के धर्मगुरु और स्वामी जी मौजूद थे। और साथ ही जो हमारे बाल विकास के जो संस्था है उसके अध्यक्ष संगमेश बबलेश्वर साहब और एमसी मुल्ला साहब और शकील बागमारे साहब और हमारे कांग्रेस नेता अब्दुल हमीद मुशरफ साहब और भी कई जो इलियास सिद्दीकी साहब, बहुत सारे जो नेता और जितने भी सामाजिक कार्यकर्ता यहाँ पर मौजूद थे। इस मौके पर यहाँ पर इफ्तार पार्टी का इंतज़ाम किया गया और यहाँ पर इसका जो उद्देश्य है, इसके पीछे बस यही है कि जो हमारे देश में जो गंगा जमनी तहजीब है वो एकता और अखंडता को यहाँ पर कायम रखना इसका उद्देश्य है। बस मैं यही कहना चाहता हूँ कि सिर्फ और सिर्फ सियासत में खराबी है, मगर लोग बहुत अच्छे हैं। हमारे देश में गंगा जमनी तहजीब इसी तरह से यहाँ पर कायम रहेगी, ऐसी उम्मीद के साथ मैं आए हुए जो लोग हैं, आइए उनसे बात करते हैं। ಈಗ ಪವಿತ್ರ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಇದೊಂದು ಪವಿತ್ರವಾದ ಮಾಸ. ನಮ್ಮ ಇಸ್ಲಾಂ ಬಂಧುಗಳೆಲ್ಲರೂ ಉಪವಾಸ ಮಾಡ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ನಮ್ಮ ಇಫ್ತಿಯಾರ್ ಕೂಟಕ್ಕೆ ನಮ್ಮ ಫಯಾಜ್ ಕಲಾದ್ಗಿ ಅವರ ಸುವಿಧಾ ತಂಡ, ನಮ್ಮೆಲ್ಲ ಹಿರಿಯರು ಪ್ರೀತಿಯಿಂದ ನನ್ನನ್ನು ಆಮಂತ್ರಿಸಿದ್ದರು. ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ಭಾಳ ಪ್ರೀತಿಯಿಂದ ಈ ಒಂದು ಮಾಸದಲ್ಲಿ ಪಾಲ್ಗೊಂಡಿರೋದನ್ನು ನೋಡಿ ಕರ್ನಾಟಕ ಬಾಲ್ ವಿಕಾಸ್ ಅಕಾಡೆಮಿ ಅಧ್ಯಕ್ಷನಾಗಿ ನನಗೆ ತುಂಬ ಸಂತೋಷ ಆಗಿದೆ. ನಾನು ಪಾಲಕರಲ್ಲಿ ಏನು ವಿನಂತಿ ಮಾಡ್ಕೊಳ್ತೇನೆ ಅಂದರೆ, ಮಕ್ಕಳು ಈ ಪವಿತ್ರ ಮಾಸದಲ್ಲಿ ಧರ್ಮ ಗ್ರಂಥಗಳನ್ನು ಓದೋದಕ್ಕೆ ಅವರಿಗೆ ತಾವು ಪ್ರೋತ್ಸಾಹವನ್ನು ಮಾಡಬೇಕು. ಜೊತೆಗೆ ಪುಸ್ತಕ ಸಂಸ್ಕೃತಿಯನ್ನು ಮಕ್ಕಳಿಗೆ ಉಂಟು ಮಾಡುವಂಥ ಮತ್ತು ಈ ರಂಜಾನ್ ಮಾಸದಲ್ಲಿ ಮಕ್ಕಳು ಓದೋದ್ರ ಕಡೆಗೆ ಗಮನ ಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಆಲೋಚನೆ ಮಾಡಿ, ಹಿರಿಯರಾದ ಮಕ್ಕಳು ಭಾಳ ಜನ 5 ದಿನ ಏನೋ ಮಾಡ್ತಾರೆ ಅಂತ ನಾನು ಕೇಳಿದ್ದೆ. ಅವರು 5 ಜನ ಮಾಡಿದರೆ ಅದೇ ದೊಡ್ಡದು. ಅಂದರೆ ಆ ತರಹದ ಒಂದು ಪರಂಪರೆಯನ್ನು ಅವರು ಬೆಳೆಸೋದ್ರ ಜೊತೆಗೆ ಅವರ ಆರೋಗ್ಯದ ಕಡೆಗೂ ಕೂಡ ಗಮನವನ್ನು ಪಾಲಕರು ಹರಿಸಬೇಕು. ಯಾಕಂದರೆ ಈಗ ಬೇಸಿಗೆ ಸಂದರ್ಭ ಇರೋದರಿಂದ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದಲೂ ಅವರಿಗೆ ಒಂದಿಷ್ಟು ಕಾಳಜಿಯನ್ನು ತಾವು ವಹಿಸಬೇಕು. ಜೊತೆಗೆ ನಮ್ಮ ನಗರದಲ್ಲಿ, ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಇಫ್ತಿಯಾರ್ ಕೂಟಗಳು ನಡೀತಾ ಇದ್ದಾವೆ, ನಮ್ಮ ಫಯಾಜ್ ಕಲಾದ್ಗಿ ಅವರು ಮತ್ತೆಲ್ಲ ಹಿರಿಯರು ಎಲ್ಲ ಕಡೆ ಭಾಳ ಜನ ಸ್ನೇಹಿತರು ಮಾಡ್ತಾ ಇರ್ತೀರಿ. ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಏನು ಅಂದರೆ, ಈ ಕುರಾನ್ ಬಗ್ಗೆ ಎಲ್ಲ ಧರ್ಮಗಳು ಏನನ್ನು ಹೇಳ್ತದೆ ಅಂತಂದರೆ, ಭಗವಂತ ಎಲ್ಲರನ್ನೂ ಪ್ರೀತಿಯಿಂದ ಕಾಣೋದೇ, ಅಲ್ಲಿರೋದೇ ಭಗವಂತ. ಪರಮಾತ್ಮ ಬೇರೆ ಅಲ್ಲ, ಅಲ್ಲ ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ಭಾರತೀಯರು. ಹೀಗಾಗಿ ನಾವೆಲ್ಲ ಸೌಹಾರ್ದತೆಯ ನೆಲವೀಡಾಗಿರ್ತಕ್ಕಂಥ, ಸೂಫಿ ಸಂತರ ನಾಡಾಗಿರ್ತಕ್ಕಂಥ ಈ ವಿಜಯಪುರದಲ್ಲಿ ಅಣ್ಣ ತಮ್ಮಂದಿರ ಹಾಗೆ ಏನು ಬದುಕ್ತಾ ಇದ್ದೀವಿ, ಇಂಥದ್ದೊಂದು ಸಂಸ್ಕಾರವನ್ನು ನಮ್ಮ ಸೂಫಿ ಸಂತರು, ಬಸವಾದಿ ಶರಣರು ನಮಗೆ ನೀಡಿರ್ತಕ್ಕಂಥ ನಾಡಿಗೆ ಸೇರಿದವರು ನಾವು. ಹಾಗಾಗಿ ನಮ್ಮ ಈ ಒಂದು ಪವಿತ್ರ ಮಾಸದಲ್ಲಿ ಈಗಾಗಲೇ ನಮ್ಮ ಮನುಗುಳಿ ಗುರುಗಳು ಒಂದು ಮಾತು ಹೇಳಿದರು, ಏನಂದರೆ ಇದು ಬರೀ ದೇಹಕ್ಕೆ ಉಪವಾಸ ಅಲ್ಲ, ಇಂದ್ರಿಯಗಳಿಗೂ ಉಪವಾಸ ಅಂತ ಹೇಳಿ. ಭಾಳ ಅದ್ಭುತವಾದಂಥ ಮಾತದು. ಯಾಕಂದರೆ ಮನುಷ್ಯ ತನ್ನೆಲ್ಲ ಆಕಾಂಕ್ಷೆಗಳನ್ನು ಒಂದಿಷ್ಟು ಅದಿಮಿಟ್ಟುಕೊಂಡು ಇಂದ್ರಿಯಗಳಿಗೂ ಉಪವಾಸವನ್ನು ನೀಡೋದರ ಮೂಲಕ ಸಂಸ್ಕಾರಯುತ ಜೀವನವನ್ನು ನಡೆಸಬೇಕು ಅನ್ನೋದೇ ಕುರಾನ್ನ ಒಂದು ಅದೊಂದು ಭಾಳ ಪವಿತ್ರವಾದ ಮಾಸದಲ್ಲಿ ಒಂದು ಅದ್ಭುತವಾದ ಸಂದೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಹೇಳಿಕೆ ಬಯಸ್ತೇನೆ. ಧನ್ಯವಾದ. सुविधा सामाजिक संस्था के अध्यक्ष जनाब फयाज कलादगी साहब जो हमेशा सोशल कामों में आगे रहते हैं और इनकी टीम के साथ बहुत ही एक्टिवली यहाँ पर बीजापुर में काम कर रहे हैं, आज हमारे साथ मौजूद हैं। आइए हम उनसे बात करते हैं। सुविधा सामाजिक संस्था जो है पिछले 15 सालों से शहर बीजापुर में जो है मुख्तलिफ समाजी काम के खिदमत अंजाम देते आए हैं और ख़ासकर रमज़ान के महीने में जो है सर्वधर्म इफ्तार कोटे का भी इंतज़ाम किया जाता है। इस साल भी जो है शहर बीजापुर के चांदनी फंक्शन हॉल में जो है इसका आयोजन किया गया, इसका इंतज़ाम किया गया, जिसमें परम पूज्य वीरपक्षी स्वामी जी और डॉक्टर फैरोज हुसैनी, सज्जादा नशीन, मनगुड़ी शरीफ और हमारे बाल विकास अकेडमी के अध्यक्ष संगमेश बबलेश्वर साहब और हमारे कोऑपरेटिव यूनियन के डिस्ट्रिक्ट प्रेसिडेंट एमसी मुल्ला साहब, हमारे नागराज लंबू साहब, CS निम्बाड़ साहब और भी बहुत सारे जिम्मेदार जो है
इस फंक्शन में मौजूद रहे। इसका यही मकसद है कि जो हमारा देश जो है गंगा जमनी तहजीब का गहवारा कहला जाता है, जहाँ पे हिंदू मुसलमान सिख ईसाई मिलकर मिलजुल कर जो है हर त्यौहार मनाते आए हैं। इसी के सिलसिले को हम आगे बढ़ाते हुए इस तरह के प्रोग्राम का हम आयोजन करते हुए पहले भी आए हैं, आज भी कर रहे हैं। इंशाअल्लाह जब तक हमारी हयात रहेगी हम ऐसे प्रोग्राम करते रहेंगे। वो हिंदू बनेगा ना तो मुसलमान बनेगा, इंसान की औलाद है तो इंसान बनेगा। इसी स्लोगन के साथ हमारा काम हम इस काम को अंजाम देते हुए आए हैं। इंशाअल्लाह तमाम शहरियान बीजापुर से मैं गुजारिश करता हूँ कि इस पाक रमज़ान उल महीने के पाक महीने में जो है आप अल्लाह ताला से दुआ करें, हमारे शहर में, हमारे ज़िले में, हमारे राज्य में, हमारे देश में जो है प्यार मोहब्बत भाईचारे अमन और शांति कायम रहे। हमारा देश जो है पूरे विश्व में नंबर 1 देश बनकर उभरे। ऐसे इस पाक महीने में आप दुआ करें। तमाम हिंदू मुसलमान मिलजुल कर जितने भी ईदें हैं वो मिलजुल कर मनाएंगे। ऐसे में तो अल्लाह ताला से दुआ करते हुए अपनी बात को मैं ख़त्म करता हूँ। ಇಫ್ತಿಯಾರ್ ಕೂಟದಲ್ಲಿ ನಾವು ಸಾಮೂಹಿಕವಾಗಿ ಧರ್ಮನಿಷ್ಠರಾಗಲಿಕ್ಕೆ ನಮ್ಮೆಲ್ಲರ ಜಗದೊಡೆಯ ನಮ್ಮೆಲ್ಲರ ಮೇಲೆ ಉಪವಾಸವನ್ನು ಕಡ್ಡಾಯಗೊಳಿಸಿದ. ಬಡವರ ಮೇಲೆಲ್ಲ ಶ್ರೀಮಂತರ ಮೇಲೆ ಎಲ್ಲ ಅವನು ಸತ್ಯ ವಿಶ್ವಾಸಿಗರ ಮೇಲೆ ಈ ಪವಿತ್ರ ತಿಂಗಳ ಉಪವಾಸವನ್ನು ಕಡ್ಡಾಯಗೊಳಿಸಿ ಧರ್ಮನಿಷ್ಠರಾಗಿ ಎಂದ. ಧರ್ಮನಿಷ್ಠರಾಗಲಿಕ್ಕೆ ಪರಮಾತ್ಮ ನಮಗೆ ಈ 12 ತಿಂಗಳಲ್ಲಿ ಈ ಒಂದು ತಿಂಗಳ ಪವಿತ್ರ ತಿಂಗಳವನ್ನಾಗಿ ಕೊಟ್ಟ. ಆ ಪವಿತ್ರ ತಿಂಗಳಲ್ಲಿ ಪರಮಾತ್ಮ ಏನು ಮಾಡಿದಪ್ಪ ಅಂದ್ರೆ 3 ಭಾಗಗಳನ್ನಾಗಿ ಮಾಡಿದ. ನೋಡ್ರಿ, ಅವನು ಕರುಣಾನಿಧಿಯಾಗಿದ್ದಾನೆ, दयामयनागिದ್ದಾನೆ, वो गफूरुर रहीम है, वो 70 माह की मोहब्बत वाला है, अपने बंदे पर रहमतों का नुज़ुल फरमाने के लिए ತನ್ನ ಸತ್ಯ ವಿಶ್ವಾಸಿಕನ ಮೇಲೆ ಅವನ ಅನುಗ್ರಹಗಳನ್ನು ಸದಾ ಆಗಿ ಅವತರಿಸಲಿಕ್ಕೆ ಪರಮಾತ್ಮ ಏನು ಮಾಡಿದ, ಈ 30 ದಿನದ ಒಂದು 10 ದಿನದ ಭಾಗ ರಹಮತ್ ಅಂತ, ಅವನ ಅನುಗ್ರಹ. ಹಾಗಾದ್ರೆ ನಾವು ಈ ಪವಿತ್ರ ತಿಂಗಳದ 10 ದಿನ ಅವನ ಅನುಗ್ರಹದ ಭಿಕ್ಷೆ ಬೇಡಬೇಕು. ಅದಕ್ಕಾಗಿ ಈ ಪರಮಾತ್ಮ ಪವಿತ್ರ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಉಪವಾಸ ಅಂದರೆ ಊಟ ಬಿಡುವುದಲ್ಲ. ಉಪವಾಸ ಅಂದರೆ ಇಂದ್ರಿಯಗಳ ಉಪವಾಸ. ನೀನು ಅಂಗಗಳಿಂದ ಉಪವಾಸ ಮಾಡು, ನಾಲಿಗೆಯಿಂದ ಒಳ್ಳೆಯದನ್ನು ಬಿಡುವ ತರಬೇತಿಯನ್ನು ಪಡೆದುಕೊಳ್ಳಲಿಕ್ಕೆ ಪರಮಾತ್ಮ ಈ ಪವಿತ್ರ ತಿಂಗಳವನ್ನ ಸತ್ಯ ವಿಶ್ವಾಸಿಗೋಸ್ಕರ ಅವನ ಅನುಗ್ರಹದ ಪವಿತ್ರ ತಿಂಗಳವನ್ನಾಗಿ ನೋಡ್ರಿ. सत्य विश्वासिगರಿಗೆ क्षमिಸುವ प्रमाण ಮಾಡಿದ. मैं तुम्हारी गुनाहों की मगफिरत का वादा करता हूँ, इसलिए दूसरे अशरे में आज हम सबको बुलाकर फयाज कलामी साहब ने आज इफ्तियार में ये रमज़ान सिर्फ मुसलमानों के लिए नहीं है, ये रमज़ान कोई बड़े छोटे के लिए नहीं है, ये रमज़ान का महीना मुबारक महीना ईमान वालों के लिए, मोमिनों के लिए है। या अय्युहल्लज़ीना आमनू कहा, ईमान वालों कहा, ए सत्य विश्वासी करे ನಾನು ನಿಮ್ಮ ಮೇಲೆ ಈ ಪವಿತ್ರ ತಿಂಗಳವನ್ನ ನನ್ನ ಅನುಗ್ರಹದ ತಿಂಗಳಾಗಿ ಮಾಡಿದ್ದೇನೆ, ನನ್ನಿಂದ ಕ್ಷಮೆಯ ತಿಂಗಳಾಗಿ ಮಾಡಿದ್ದೇನೆ. हम सब की गुनाहों की मगफिरत का वादा करता है, तो हम सब आज़ाओं के अमल के साथ इस वक्त अल्लाह से दुआ मांगेंगे, अल्लाह हमारी मगफिरत अता फरमाएगा। ये यकीन और ईमान के साथ जो मांगेगा अल्लाह उसे दे देगा। इसीलिए इफ्तियार का वक्त दुआ मांगने का वक्त है। तो इफ्तियार का वो तीसरा अशरा मोक्ष का है, मगफिरत का है, नजात का है। देखिए नजात का है तो परमात्मा ಈ ಪವಿತ್ರ ತಿಂಗಳ 3ನೇ ಭಾಗದಲ್ಲಿ ಹೇಳ್ತಾನ, ನಾನು ನಿನಗೆ ಮೋಕ್ಷ ಕೊಡುವೆನು, ನೀನು ಇಂದ್ರಿಯಗಳ ಉಪವಾಸ ಮಾಡಿ ಇಫ್ತಿಯಾರ ಕೂಟದ ಸಮಯದಲ್ಲಿ. ನೋಡಿ, ಇವತ್ತು ಜ್ಞಾನದ ಕೂಟ, ಅದರ ಸಲುವಾಗಿ ನನ್ನ ಪ್ರಾರ್ಥನೆ ಇದೆ, ಪರಮಾತ್ಮ ಇಂಥ ಪವಿತ್ರ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಧರ್ಮನಿಷ್ಠನಾಗಿ ಆಚಾರವೇ ಸ್ವರ್ಗ ಅಂತಕ್ಕಂಥ ಆಚಾರವುಳ್ಳವರಾಗಲಿಕ್ಕೆ ಈ ತರಬೇತಿಯ 30 ದಿನದ ತರಬೇತಿ 12 ತಿಂಗಳ ಆಚಾರಗಳನ್ನು ಮಾಡಿ ಸ್ವರ್ಗದಲ್ಲಿ ಪ್ರವೇಶಿಸುವ ಒಂದು ಭಾಗ್ಯ ಕೊಡಲಿ ಅನ್ನುವಂಥ ಪ್ರಾರ್ಥನೆಯಲ್ಲಿ. ಯಾಕಂದ್ರೆ ಸಮಯ ಇಲ್ಲ,
ಸಮಯದ ಅಭಾವ ಇರೋದ್ರಿಂದ ನಾನು ಎರಡೇ ಮಾತಲ್ಲಿ ಮುಗಿಸ್ತೇನೆ. ಈ ಪವಿತ್ರ ತಿಂಗಳ ಸತ್ಯ ವಿಶ್ವಾಸಿಗೋಸ್ಕರ ಮೋಕ್ಷದ ತಿಂಗಳ, ಕ್ಷಮೆಯ ತಿಂಗಳ, ಅವನ ಅನುಗ್ರಹದ ತಿಂಗಳ. ನಾವೆಲ್ಲರೂ ಅವನ ಹತ್ರ ಪ್ರಾರ್ಥನೆ ಮಾಡಿ ಪರಮಾತ್ಮ ನಮ್ಮೆಲ್ಲರ ಜೀವನದಲ್ಲಿ ಸದಾ ಸಂತೋಷ ನೆಮ್ಮದಿಯನ್ನು ಕೊಟ್ಟು 12 ತಿಂಗಳ ನಾವು ಆಚಾರವುಳ್ಳವರಾಗಿ ಪರಮಾತ್ಮನ ಸಂಪ್ರೀತಿಗೆ ಪಾತ್ರರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ 12 ಮಾತುಗಳಿಗೆ ವಿಶ್ರಾಂತಿ ಕೊಡ್ತೀನಿ. ಅಲ್ಲಾಹುಮ್ಮ ಅಂತ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿರುವ ಪ್ರಮುಖ ರಾಜಕೀಯ ಧುರೀಣರಾದಂಥ ಸಂಗಮೇಶ್ ಅವರಲ್ಲಿ, ಮನಗುಳಿಯ ಪೂಜ್ಯರಲ್ಲಿ, ಈ ಒಂದು ವೇದಿಕೆಯ ಮೇಲಿರುವ ಎಲ್ಲ ಮಹನೀಯರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ನಾವೆಲ್ಲರೂ ಇವತ್ತು ಸ್ವರ್ಗದ ಬಾಗಿಲು ಅದು ತೆರೆದಂಥ ಒಂದು ಪ್ರಸಂಗದಲ್ಲಿ ಕೂಡಿದೆ. ಪವಿತ್ರವಾದಂಥ ಕುರಾನ್ ಹೊರಬಂದಂಥ ಒಂದು ಪವಿತ್ರವಾದಂಥ ಗಳಿಗೆ ಈ ಒಂದು ರಂಜಾನ್ ತಿಂಗಳ. ಹಿಜ್ರಿ ಸನ್ ಇಸ್ಲಾಂ ಕ್ಯಾಲೆಂಡರ್ನ ಈ ಒಂದು 9ನೇ ತಿಂಗಳಿನಲ್ಲಿ ನಾವೆಲ್ಲರೂ ಮೊಹಮ್ಮದ್ ಪೈಗಂಬರರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಇಂತಹ ಒಂದು ಸಮನ್ವಯ ಭಾವೈಕ್ಯತೆಯ ಇಫ್ತಿಯಾರ್ ಕೂಟ ನಮ್ಮೆಲ್ಲರಿಗೂ ಸಾರ್ಥಕವಾಗಬೇಕು ಅಂತಂದರೆ ನಾವೆಲ್ಲರೂ ಪರಮಾತ್ಮನ ಋಣವನ್ನು ಒಂದು ತೀರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಪರಮಾತ್ಮನ ಋಣ ನಮ್ಮ ಮೇಲೆ ಬಹಳಷ್ಟು ಅದ. ಪರಮಾತ್ಮ ಸುಂದರವಾದಂಥ ದೇಹ, ಮನಸ್ಸು, ಬುದ್ಧಿ, ಈ ಇಂದ್ರಿಯಗಳು ಎಲ್ಲವುಗಳನ್ನು ಕೊಟ್ಟು ನಮ್ಮೆಲ್ಲರಿಗೂ ಚೈತನ್ಯವನ್ನು ತುಂಬಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಕಾರಣೀಭೂತನಾಗಿದ್ದಾನೆ. ಅಂತಹ ಒಬ್ಬ ಏಕೈಕ ಜಗತ್ತಿನ ಒಡೆಯ ಪರಮದಯಾಳು ಪರಮನಿಧಿ, ಆ ಒಬ್ಬ ಪರಮಾತ್ಮನ ಸ್ಮರಣೆ ಮಾಡುವುದೇ ಒಂದು ಋಣ ತೀರಿಸಿದಂಗೆ. ನಿರಂತರವಾಗಿ ಆ ಒಂದು ಸ್ಮರಣೆ ನಮ್ಮಲ್ಲಿದ್ದರೆ ಅವನ ಋಣವನ್ನು ತೀರಿಸಿದಂಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಜಗತ್ತಿನೊಳಗೆ ಋಣದಿಂದ ಮುಕ್ತನಾಗದೆ ನಾವು ಜಗತ್ತಿನಲ್ಲಿ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನಾವು ಸದಾ ಋಣವನ್ನು ತೀರಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಪಂಚಭೂತಗಳ ಕೃಪೆಯಾದ ನಮ್ಮ ಮೇಲೆ, ತಂದೆ ತಾಯಿಗಳ ಕೃಪೆಯಾದ, ಮನುಷ್ಯರ ಒಂದು ಸಹಕಾರದ, ಗುರುಗಳ ಇಂತಹ ದಾರ್ಶನಿಕರ ಒಂದು ಕೃಪೆಯಾದ, ಹಲವಾರು ಉಪಕಾರಗಳ ಒಂದು ಭಾರ ನಮ್ಮ ಮೇಲದ. ಆ ಎಲ್ಲ ಉಪಕಾರವನ್ನು ತೀರಿಸಬೇಕು ಅಂತಂದ್ರೆ ನಾವು ಪರಮಾತ್ಮ, ಗುರು, ಮನುಷ್ಯ, ಪಂಚಭೂತಗಳು, ನಮ್ಮ ತಂದೆ ತಾಯಿಗಳನ್ನು ಅತ್ಯಂತ ಗೌರವದಿಂದ ಕಂಡು ಪೂಜನೀಯ ಭಾವದಿಂದ ಇದ್ದೀವಿ ಅಂತಂದರೆ ಇದೇ ಒಂದು ದೊಡ್ಡ ಭಾವೈಕ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಇಂತಹ ಒಂದು ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡ ಎಲ್ಲ ಮಹನೀಯರಿಗೂ ಶರಣಾರ್ಥಿಗಳನ್ನು ತಿಳಿಸಿ ನನ್ನೆರಡು ಮಾತುಗಳಿಗೆ ವಿರಾಮ.
ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೀನಿ. ಅವರು ಪ್ರಿಯಾ ಸೋಬರ್ಮ ಸಾಹೇಬರು ಬಂದು ಸನ್ಮಾನ ತಿಳ್ಕೊಡ್ತಾರೆ. ಖಲೀಲ್ ಆಜಮ್ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।